ಓಕೆ, ಇನ್ನು ಪಹಲ್ಗಾಮ್ ಹಿಂದೂಗಳ ನರಮೇಧ ಕಾಂಗ್ರೆಸ್ ನಾಯಕರ ವಿರುದ್ಧ ಮುತಾಲಿಕ್ ಕಿಡಿ ಪಹಲ್ಗಾಮ್ಗೆ ಸಿದ್ದರಾಮಯ್ಯ ಹೋಗಿದ್ರು, ಶೂಟ್ ಮಾಡ್ತಾ ಇದ್ರು, ಜಮೀರ್ ಖಾದರ್ ಅವರನ್ನ ಬಿಟ್ಟು ಕಳಿಸ್ತಾ ಇದ್ರು ಅಂತೇಳಿ ಒಂದು ವ್ಯಂಗ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯ ಹೆಸರು ಹೇಳ್ತಾ ಇದ್ದಾಗಿ ಗುಂಡು ಹೊಡಿತಾ ಇದ್ರು. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿಕೆ, ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಮತ್ತು ಯುಪಿ ಖಾದರ್ ಹೋಗಿದ್ರೆ ಅವರನ್ನು ಮಾತ್ರ ಬಿಟ್ಟುಬಿಡ್ತಾ ಇದ್ರು. ಅಂದ್ರೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ನೀವು ಅವರ ಪರವಾಗಿ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಕುಹಕವಾಡ್ತಾ ಇದ್ದಾರೆ ಶ್ರೀರಾಮ ಸೇನೆ ಮುಖ್ಯಸ್ಥ. ಕೇಳಿಸ್ಕೊಳ್ಳಿ. ಮಾನ್ಯ ಸಿದ್ದರಾಮಯ್ಯನವರಿಗೆ ಹೇಳ್ತೀನಿ, 22ನೇ ತಾರೀಕು ನೀವು ಅಕಸ್ಮಾತ್ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳಿ ಜಮೀರ್ ಅಹಮದ್ ಅವರನ್ನ, ಯುಟಿ ಖಾದರ್ ಅವರನ್ನ ಕರ್ಕೊಂಡು ನೀವು ಪಹಲ್ಗಾಂವ್ಗೆ ಏನಾದ್ರೂ ಹೋಗಿದ್ರೆ, तू कौन है? मैं सिद्धरामैया हूं, कर्नाटक के मुख्यमंत्री हूं. ಹತ್ತು ಗುಂಡು ಹಾಕಿ ರಾಪ್ಪನ ಬಿಸಾಕ್ತಿದ್ರು. ಜಮೀರ್ ಉಳಿದ, ಯುಟಿ ಖಾದರ್ ಉಳಿದ್ರು, ನೀವು ಉಳಿಲಿಲ್ಲ. ಯಾಕೆ? ನೀವು ಹಿಂದೂ ಇದ್ದೀರಿ. ನೀವು ಬೇಕಾದಷ್ಟು ಮಸೀದಿ ಕೊಟ್ಟಿರ್ಬೋದು, ಬೇಕಾದಷ್ಟು ಹಜ್ ಯಾತ್ರೆಗೆ ದುಡ್ಡು ಕೊಟ್ಟಿರ್ಬೋದು, ಬೇಕಾದಷ್ಟು ಮುಸ್ಲಿಮರಿಗೆ ಫೆಸಿಲಿಟೀಸ್ ಕೊಟ್ಟಿರ್ಬೋದು, ಆದ್ರೆ ನೀವು ಮುಸ್ಲಿಂ ಅಲ್ಲ. ಹಾಗೆ ಇವಿಷ್ಟು ಈ ದಿನದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಓಕೆ, ಇನ್ನು ಪಹಲ್ಗಾಮ್ ಹಿಂದೂಗಳ ನರಮೇಧ ಕಾಂಗ್ರೆಸ್ ನಾಯಕರ ವಿರುದ್ಧ ಮುತಾಲಿಕ್ ಕಿಡಿ ಪಹಲ್ಗಾಮ್ಗೆ ಸಿದ್ದರಾಮಯ್ಯ ಹೋಗಿದ್ರು, ಶೂಟ್ ಮಾಡ್ತಾ ಇದ್ರು, ಜಮೀರ್ ಖಾದರ್ ಅವರನ್ನ ಬಿಟ್ಟು ಕಳಿಸ್ತಾ ಇದ್ರು ಅಂತೇಳಿ ಒಂದು ವ್ಯಂಗ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯ ಹೆಸರು ಹೇಳ್ತಾ ಇದ್ದಾಗಿ ಗುಂಡು ಹೊಡಿತಾ ಇದ್ರು. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿಕೆ, ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಮತ್ತು ಯುಪಿ ಖಾದರ್ ಹೋಗಿದ್ರೆ ಅವರನ್ನು ಮಾತ್ರ ಬಿಟ್ಟುಬಿಡ್ತಾ ಇದ್ರು. ಅಂದ್ರೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ನೀವು ಅವರ ಪರವಾಗಿ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಕುಹಕವಾಡ್ತಾ ಇದ್ದಾರೆ ಶ್ರೀರಾಮ ಸೇನೆ ಮುಖ್ಯಸ್ಥ. ಕೇಳಿಸ್ಕೊಳ್ಳಿ. ಮಾನ್ಯ ಸಿದ್ದರಾಮಯ್ಯನವರಿಗೆ ಹೇಳ್ತೀನಿ, 22ನೇ ತಾರೀಕು ನೀವು ಅಕಸ್ಮಾತ್ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳಿ ಜಮೀರ್ ಅಹಮದ್ ಅವರನ್ನ, ಯುಟಿ ಖಾದರ್ ಅವರನ್ನ ಕರ್ಕೊಂಡು ನೀವು ಪಹಲ್ಗಾಂವ್ಗೆ ಏನಾದ್ರೂ ಹೋಗಿದ್ರೆ, तू कौन है? मैं सिद्धरामैया हूं, कर्नाटक के मुख्यमंत्री हूं. ಹತ್ತು ಗುಂಡು ಹಾಕಿ ರಾಪ್ಪನ ಬಿಸಾಕ್ತಿದ್ರು. ಜಮೀರ್ ಉಳಿದ, ಯುಟಿ ಖಾದರ್ ಉಳಿದ್ರು, ನೀವು ಉಳಿಲಿಲ್ಲ. ಯಾಕೆ? ನೀವು ಹಿಂದೂ ಇದ್ದೀರಿ. ನೀವು ಬೇಕಾದಷ್ಟು ಮಸೀದಿ ಕೊಟ್ಟಿರ್ಬೋದು, ಬೇಕಾದಷ್ಟು ಹಜ್ ಯಾತ್ರೆಗೆ ದುಡ್ಡು ಕೊಟ್ಟಿರ್ಬೋದು, ಬೇಕಾದಷ್ಟು ಮುಸ್ಲಿಮರಿಗೆ ಫೆಸಿಲಿಟೀಸ್ ಕೊಟ್ಟಿರ್ಬೋದು, ಆದ್ರೆ ನೀವು ಮುಸ್ಲಿಂ ಅಲ್ಲ. ಹಾಗೆ ಇವಿಷ್ಟು ಈ ದಿನದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಓಕೆ, ಇನ್ನು ಪಹಲ್ಗಾಮ್ ಹಿಂದೂಗಳ ನರಮೇಧ ಕಾಂಗ್ರೆಸ್ ನಾಯಕರ ವಿರುದ್ಧ ಮುತಾಲಿಕ್ ಕಿಡಿ ಪಹಲ್ಗಾಮ್ಗೆ ಸಿದ್ದರಾಮಯ್ಯ ಹೋಗಿದ್ರು, ಶೂಟ್ ಮಾಡ್ತಾ ಇದ್ರು, ಜಮೀರ್ ಖಾದರ್ ಅವರನ್ನ ಬಿಟ್ಟು ಕಳಿಸ್ತಾ ಇದ್ರು ಅಂತೇಳಿ ಒಂದು ವ್ಯಂಗ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯ ಹೆಸರು ಹೇಳ್ತಾ ಇದ್ದಾಗಿ ಗುಂಡು ಹೊಡಿತಾ ಇದ್ರು. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿಕೆ, ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಮತ್ತು ಯುಪಿ ಖಾದರ್ ಹೋಗಿದ್ರೆ ಅವರನ್ನು ಮಾತ್ರ ಬಿಟ್ಟುಬಿಡ್ತಾ ಇದ್ರು. ಅಂದ್ರೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ನೀವು ಅವರ ಪರವಾಗಿ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಕುಹಕವಾಡ್ತಾ ಇದ್ದಾರೆ ಶ್ರೀರಾಮ ಸೇನೆ ಮುಖ್ಯಸ್ಥ. ಕೇಳಿಸ್ಕೊಳ್ಳಿ. ಮಾನ್ಯ ಸಿದ್ದರಾಮಯ್ಯನವರಿಗೆ ಹೇಳ್ತೀನಿ, 22ನೇ ತಾರೀಕು ನೀವು ಅಕಸ್ಮಾತ್ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳಿ ಜಮೀರ್ ಅಹಮದ್ ಅವರನ್ನ, ಯುಟಿ ಖಾದರ್ ಅವರನ್ನ ಕರ್ಕೊಂಡು ನೀವು ಪಹಲ್ಗಾಂವ್ಗೆ ಏನಾದ್ರೂ ಹೋಗಿದ್ರೆ, तू कौन है? मैं सिद्धरामैया हूं, कर्नाटक के मुख्यमंत्री हूं. ಹತ್ತು ಗುಂಡು ಹಾಕಿ ರಾಪ್ಪನ ಬಿಸಾಕ್ತಿದ್ರು. ಜಮೀರ್ ಉಳಿದ, ಯುಟಿ ಖಾದರ್ ಉಳಿದ್ರು, ನೀವು ಉಳಿಲಿಲ್ಲ. ಯಾಕೆ? ನೀವು ಹಿಂದೂ ಇದ್ದೀರಿ. ನೀವು ಬೇಕಾದಷ್ಟು ಮಸೀದಿ ಕೊಟ್ಟಿರ್ಬೋದು, ಬೇಕಾದಷ್ಟು ಹಜ್ ಯಾತ್ರೆಗೆ ದುಡ್ಡು ಕೊಟ್ಟಿರ್ಬೋದು, ಬೇಕಾದಷ್ಟು ಮುಸ್ಲಿಮರಿಗೆ ಫೆಸಿಲಿಟೀಸ್ ಕೊಟ್ಟಿರ್ಬೋದು, ಆದ್ರೆ ನೀವು ಮುಸ್ಲಿಂ ಅಲ್ಲ.
ಓಕೆ, ಇವಿಷ್ಟು ಈ ದಿನದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಓಕೆ, ಇನ್ನು ಪಹಲ್ಗಾಮ್ ಹಿಂದೂಗಳ ನರಮೇಧ ಕಾಂಗ್ರೆಸ್ ನಾಯಕರ ವಿರುದ್ಧ ಮುತಾಲಿಕ್ ಕಿಡಿ ಪಹಲ್ಗಾಮ್ಗೆ ಸಿದ್ದರಾಮಯ್ಯ ಹೋಗಿದ್ರು, ಶೂಟ್ ಮಾಡ್ತಾ ಇದ್ರು, ಜಮೀರ್ ಖಾದರ್ ಅವರನ್ನ ಬಿಟ್ಟು ಕಳಿಸ್ತಾ ಇದ್ರು ಅಂತೇಳಿ ಒಂದು ವ್ಯಂಗ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯ ಹೆಸರು ಹೇಳ್ತಾ ಇದ್ದಾಗಿ ಗುಂಡು ಹೊಡಿತಾ ಇದ್ರು. ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿಕೆ. ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಮತ್ತು ಯುಪಿ ಖಾದರ್ ಹೋಗಿದ್ರೆ ಅವರನ್ನು ಮಾತ್ರ ಬಿಟ್ಟುಬಿಡ್ತಾ ಇದ್ರು. ಅಂದ್ರೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ನೀವು ಅವರ ಪರವಾಗಿ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಕುಹಕವಾಡ್ತಾ ಇದ್ದಾರೆ ಶ್ರೀರಾಮ್ ಸೇನೆ ಮುಖ್ಯಸ್ಥ. ಕೇಳಿಸ್ಕೊಳ್ಳಿ. ಮಾನ್ಯ ಸಿದ್ದರಾಮಯ್ಯನವರಿಗೆ ಹೇಳ್ತೀನಿ, 22ನೇ ತಾರೀಕು ನೀವು ಅಕಸ್ಮಾತ್ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳಿ ಜಮೀರ್ ಅಹಮದ್ ಅವರನ್ನ, ಯುಟಿ ಖಾದರ್ ಅವರನ್ನ ಕರ್ಕೊಂಡು ನೀವು ಪಹಲ್ಗಾಂವ್ಗೆ ಏನಾದರೂ ಹೋಗಿದ್ರೆ, तू कौन है? मैं सिद्धरामैया हूं, कर्नाटक के मुख्यमंत्री हूं. ಹತ್ತು ಗುಂಡು ಹಾಕಿ ರಾಪ್ಪನ ಬಿಸಾಕ್ತಿದ್ರು. ಜಮೀರ್ ಉಳಿದ, ಯುಟಿ ಖಾದರ್ ಉಳಿದ್ರು, ನೀವು ಉಳಿಲಿಲ್ಲ. ಯಾಕೆ? ನೀವು ಹಿಂದೂ ಇದ್ದೀರಿ. ನೀವು ಬೇಕಾದಷ್ಟು ಮಸೀದಿ ಕೊಟ್ಟಿರಬಹುದು, ಬೇಕಾದಷ್ಟು ಹಜ್ ಯಾತ್ರೆ ದುಡ್ಡು ಕೊಟ್ಟಿರಬಹುದು, ಬೇಕಾದಷ್ಟು ಮುಸ್ಲಿಮರಿಗೆ ಫೆಸಿಲಿಟೀಸ್ ಕೊಟ್ಟಿರಬಹುದು. ಆದ್ರೆ ನೀವು ಮುಸ್ಲಿಂ ಅಲ್ಲ. ಓಕೆ, ಇವಿಷ್ಟು ಈ ದಿನದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಓಕೆ, ಇನ್ನು ಪಹಲ್ಗಾಮ್ ಹಿಂದೂಗಳ ನರಮೇಧ ಕಾಂಗ್ರೆಸ್ ನಾಯಕರ ವಿರುದ್ಧ ಮುತಾಲಿಕ್ ಕಿಡಿ ಪಹಲ್ಗಾಮ್ಗೆ ಸಿದ್ದರಾಮಯ್ಯ ಹೋಗಿದ್ರು, ಶೂಟ್ ಮಾಡ್ತಾ ಇದ್ರು, ಜಮೀರ್ ಖಾದರ್ ಅವರನ್ನ ಬಿಟ್ಟು ಕಳಿಸ್ತಾ ಇದ್ರು ಅಂತೇಳಿ ಒಂದು ವ್ಯಂಗ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯ ಹೆಸರು ಹೇಳ್ತಾ ಇದ್ದಾಗಿ ಗುಂಡು ಹೊಡಿತಾ ಇದ್ರು. ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿಕೆ. ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಮತ್ತು ಯುಪಿ ಖಾದರ್ ಹೋಗಿದ್ರೆ ಅವರನ್ನು ಮಾತ್ರ ಬಿಟ್ಟುಬಿಡ್ತಾ ಇದ್ರು. ಅಂದ್ರೆ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ನೀವು ಅವರ ಪರವಾಗಿ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಕುಹಕವಾಡ್ತಾ ಇದ್ದಾರೆ ಶ್ರೀರಾಮ್ ಸೇನೆ ಮುಖ್ಯಸ್ಥ. ಕೇಳಿಸ್ಕೊಳ್ಳಿ. ಮಾನ್ಯ ಸಿದ್ದರಾಮಯ್ಯನವರಿಗೆ ಹೇಳ್ತೀನಿ, 22ನೇ ತಾರೀಕು ನೀವು ಅಕಸ್ಮಾತ್ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳಿ ಜಮೀರ್ ಅಹಮದ್ ಅವರನ್ನ, ಯುಟಿ ಖಾದರ್ ಅವರನ್ನ ಕರ್ಕೊಂಡು ನೀವು ಪಹಲ್ಗಾಂವ್ಗೆ ಏನಾದರೂ ಹೋಗಿದ್ರೆ, तू कौन है? मैं सिद्धरामैया हूं, कर्नाटक के मुख्यमंत्री हूं. ಹತ್ತು ಗುಂಡು ಹಾಕಿ ರಾಪ್ಪನ ಬಿಸಾಕ್ತಿದ್ರು. ಜಮೀರ್ ಉಳಿದ, ಯುಟಿ ಖಾದರ್ ಉಳಿದ್ರು, ನೀವು ಉಳಿಲಿಲ್ಲ. ಯಾಕೆ? ನೀವು ಹಿಂದೂ ಇದ್ದೀರಿ. ನೀವು ಬೇಕಾದಷ್ಟು ಮಸೀದಿ ಕೊಟ್ಟಿರಬಹುದು, ಬೇಕಾದಷ್ಟು ಹಜ್ ಯಾತ್ರೆ ದುಡ್ಡು ಕೊಟ್ಟಿರಬಹುದು, ಬೇಕಾದಷ್ಟು ಮುಸ್ಲಿಮರಿಗೆ ಫೆಸಿಲಿಟೀಸ್ ಕೊಟ್ಟಿರಬಹುದು. ಆದ್ರೆ ನೀವು ಮುಸ್ಲಿಂ ಅಲ್ಲ. ಓಕೆ, ಇವಿಷ್ಟು ಈ ದಿನದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.